ಎಲ್ಲರೂ ಕೂಡ ಸ್ನೇಹಿತರೆಲ್ಲರೂ ಕೂಡ ನಮಸ್ಕಾರ. ನಾನು ನಿಮ್ಮ ಆಯುರ್ವೇದಿಕ್ ನಾಡಿ ವೈದ್ಯರು, ಧನ್ವಂತರಿ ಆಯುರ್ವೇದ ಚಿಕಿತ್ಸೆ ಮತ್ತು ಔಷಧಿ ಕೇಂದ್ರ ಅಂತೇಳಿ ನಮ್ಮ ಒಂದು ಸಿಂಧೂರು ತಾಲೂಕಿಂದ ಗಂಗಾವತಿ ಮುಖ್ಯ ರಸ್ತೆಗೆ ಹೊಂದ್ಕೊಂಡಂಗೆ ನಮ್ಮ ಒಂದು ಆಯುರ್ವೇದಿಕ್ ಶಾಪ್ ಇದೆ. ಸೊ ಹಾಗಾಗಿ ಪ್ರತಿ ಸಾರಿ ನಾವು ಒಂದು ಯಾವುದಾದ್ರೂ ಒಂದು ವೀಡಿಯೋಗಳು ಮಾಡ್ತಾ ಇರ್ತೀವಿ, ಯೂಟ್ಯೂಬ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇವತ್ತು ಅದೇ ಥರ ಒಂದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ವೀಡಿಯೋ ಕೂಡ ನಮಗೆ ಇವತ್ತು ಒಂದು ರಿಸಲ್ಟ್ ಕೂಡ ಬಂದಿರತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಇವರು ಮಧುಮೇಹ ಕಾಯಿಲೆಗೆ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಬಳಸ್ತಾ ಇದ್ರು. ಸೊ ಅಂಥ ಒಂದು ಕಾಯಿಲೆಗಳನ್ನು ಇವತ್ತು ವಿತೌಟ್ ಏನಪ್ಪ ಅಂದರೆ ಇವತ್ತು ಏನು ಇಂಗ್ಲೀಷ್ ಮೆಡಿಸಿನ್ ತಗೊತಾ ಇದ್ರು, ಸೊ ಇಂಗ್ಲೀಷ್ ಮೆಡಿಸಿನ್ಗಳನ್ನು ಡ್ರಾಪ್ ಮಾಡಿ ಸೊ ಇವತ್ತು ಆಯುರ್ವೇದಿಕ್ಗೆ ಬಂದು ಆಯುರ್ವೇದಿಕ್ಕಿಂತ ಒಂದು ಒಳ್ಳೆ ಮೆಡಿಸಿನನ್ನು ತಗೊಂಡು ಇವತ್ತು ತಮ್ಮ ಒಂದು ಮಧುಮೇಹ ಕಾಯಿಲೆಗಳನ್ನ ಸಂಪೂರ್ಣವಾಗಿ ಚಿಕಿತ್ಸೆ ತಗೊಂಡು ಆಯುರ್ವೇದಿಕ್ ಬೇಸಲ್ಲಿ ಒಂದು ಒಳ್ಳೆ ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ. ಸೊ ಇದುವರೆಗೂ ಕೂಡ ಯಾವುದೇ ರೀತಿಯ ಹಿಂದೆ ತಗೊಂತ ಇದ್ದ ಅಲೋಪತಿ ಮೆಡಿಸಿನ್ ಅದನ್ನು ಡ್ರಾಪ್ ಮಾಡಿ ಈ ಕಂಟಿನ್ಯೂ ಆಗಿ ಆಯುರ್ವೇದ ಬಳಸ್ತಾ ಒಳ್ಳೆ ಹೆಲ್ತ್ನ ಅವ್ರು ಕಾಪಾಡ್ಕೊಂಡಿದ್ದಾರೆ. ಸೊ ಮುಂಚೆ ಹೇಗಿದ್ರು, ಈಗ ಆಯುರ್ವೇದ ಔಷಧಿ ಪದ್ಧತಿ ಬಳಸ್ಕೊಂಡು ಇವಾಗ ಹೇಗೆ ಅವರ ಒಂದು ಕಂಪ್ಲೀಟ್ ಹೆಲ್ತ್ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಅವ್ರನ್ನೇ ಮಾತಾಡ್ಸೋಣ. ಹಾಗಾದರೆ ತಡ ಮಾಡೋದು ಬೇಡ, ಇಲ್ಲಿಂದ ಬಂದಿದ್ದಾರೆ ಹೇಗೆ ಅಂತ ವಿಚಾರಿಸೋಣ. ಹಾಗಾದರೆ ಸ್ನೇಹಿತರೆ ತಡ ಮಾಡೋದು ಬೇಡ, ಬನ್ನಿ. ಹಾಗಾದರೆ ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಶಿವಯ್ಯ ಅಂತ. ಶಿವಯ್ಯ, ಎಲ್ಲಿಂದ ಬಂದಿದ್ದೀರಿ? ಕುಷ್ಟಗಿ ಸರ್. ಕುಷ್ಟಗಿಯಿಂದ ಬಂದಿದ್ದೀರಿ. ಕುಷ್ಟಗಿಲಿ ಎಲ್ಲಿ ಸರ್ ತಾವಿರೋದು? ಕುಷ್ಟಗಿಯಲ್ಲಿ ಹಳೆ ಬಜಾರ್ ಸರ್. ಹಳೆ ಬಜಾರ್. ಓಕೆ. ಈಗ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರಿ, ನಮ್ಮದು ಏನು ಸಮಸ್ಯೆ ತಗೊಂಡ್ರಿ? ಶುಗರ್ ಇತ್ತು ಸರ್. ಶುಗರ್ ಸಂಬಂಧ ತಗೊಂಡಿದ್ದು. ಬ್ಲಡ್ ಶುಗರು ಮತ್ತು ಯೂರಿನ್ ಶುಗರ್ ಇತ್ತು. ಎಷ್ಟು ಬ್ಲಡ್ ಶುಗರ್ ಅಲ್ಲ? ಓಕೆ. ಎಷ್ಟು ದಿನದಿಂದ ಬಳಸ್ತಾ ಇದ್ರಿ ನೀವು ಹೊರಗಡೆ ಅಲೋಪತಿ ಇಂಗ್ಲೀಷ್ ಮೆಡಿಸಿನ್? 1 ವರ್ಷ ಆಯ್ತು ಸರ್ ನಮ್ಮ ಶುಗರ್ ಬಂದ್ರಿ. 1 ವರ್ಷ ಆಯ್ತು ಶುಗರ್ ಬಂದು. ಓಕೆ. ಈ ನಿಮ್ಮ ಮೆಡಿಸಿನ್ ತೊಗೊಂಡಿಲ್ಲ ರೀ, ಅದನ್ನು ಅರ್ಧ ಹೊಂದಿದ್ರಿ ಸರ್ಕಾರಿ ಆಸ್ಪತ್ರೆ ಬೆಳಿಗ್ಗೆ. ಈಗ ಅದನ್ನು ಬಿಟ್ಟಿದ್ದೀರಿ ಪೂರ ಸರ್. ಬಿಟ್ಟಿದ್ದೀರಾ? 1 ವರ್ಷದಿಂದ ಶುಗರ್ ಇತ್ತು ನಿಮಗೆ? 1 ವರ್ಷದಿಂದ ಕಂಪ್ಲೀಟ್ ಆಗಿ ಅದೇ ಮೆಡಿಸಿನ್ ಬಳಸ್ತಾ ಇದ್ರಿ. ಓಕೆ. ಈಗ ಮಧುಸೂದ ಚೂರ್ಣ, ಆಮೇಲೆ ಗೌಸುದ ಮತ್ತೆ ನಮ್ದು ನೇಚರ್ ಸುಧಾ ಚೂರ್ಣ, ತ್ರಿಫಲ ಚೂರ್ಣ, ಆಮೇಲೆ ಮಧುಶಕ್ತಿ ಕ್ಯಾಪ್ಸಲ್. ಸೊ ಇವೆಲ್ಲ ಔಷಧಿಗಳನ್ನು ಇವರು ಬಳಸಿರ್ತಾರೆ ಸ್ನೇಹಿತರೆ. ಇವ್ರು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಈಗ 1 ವರ್ಷದಿಂದ ಶುಗರ್ಗೆ ಮೆಡಿಸಿನ್ ತಗೊಂತ ಇದ್ರೆ ಡೈಲಿ ಎಷ್ಟು ಟ್ಯಾಬ್ಲೆಟ್ ಗುಳಿಗೆ ನುಂಗ್ತಾ ಇದ್ರಿ? ಡೈಲಿ ಒಂದು ಸರ್, ಬೆಳಿಗ್ಗೆ ದಿನ ಒಂದು ತಗೋತಿದ್ರಿ. ಬೆಳಿಗ್ಗೆ ಒಂದು ಅಷ್ಟು ತಗೊಂತಿದ್ರಿ. ಬೆಳಿಗ್ಗೆ ಒಂದು ತಗೊಂತಿದ್ರಿ. ಈಗ ಮತ್ತೆ ಅರ್ಧ ಮಾಡಿದ್ವಿ ಸರ್. ಅದನ್ನ ಸ್ವಲ್ಪ ದಿನ ಅರ್ಧ ತಗೊಂಡಿದ್ರಿ, ಆಮೇಲೆ ಪೂರ ಬಿಟ್ಟಿದ್ರಿ. ಈಗ ಪೂರ ಬಿಟ್ಟು ಎಷ್ಟು ದಿನ ಆಯ್ತು ಸರ್? ಈಗ ತಿಂಗಳಾಯ್ತು ಸರ್. ತಿಂಗಳಾಯ್ತು. ಈಗ ತಿಂಗಳಲ್ಲಿ ನಿಮಗೇನಾದರೂ ಶುಗರಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳು, ಅದು ಏನಾದರೂ ಏರುಪೇರು ಕಂಡು ಬಂದಿದ್ದು, ಆರೋಗ್ಯದಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥದ್ದು ಏನಾದರೂ ಆಗಿದೆನಾ? ಏನಿಲ್ಲ ಸರ್. ಏನಿಲ್ಲ. ಚೆನ್ನಾಗಿ ಊಟ ಮಾಡ್ತೀರಿ? ನಿದ್ದೆ ಬರ್ತೈತೆ? ನಿದ್ದೆ ಚೆನ್ನಾಗಿದೆ. ಹೆಲ್ತಲ್ಲಿ ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮಗಳಾಗಿಲ್ಲ, ಯಾವುದೇ ರೀತಿಯ ಬದಲಾವಣೆಗಳಾಗಿಲ್ಲ. ಮೊದಲು ಹೆಂಗಿದ್ರೆ ಶುಗರ್ ಬರೋಕ್ಕೆ ಮುಂಚೆ 1 ವರ್ಷದಿಂದ ಈಗ ಆರೋಗ್ಯ ಹಾಗೆ ಅದೇ ಥರ ಮೊದಲಿನ ಮನುಷ್ಯರ ಥರ ಆಗಿದ್ದೀರಿ. ನೋಡಿದ್ರಲ್ಲ ಸ್ನೇಹಿತರೆ. ಸೊ ಇವರಿಗೆ ನಾವು ಹಂತವಾಗಿ ಶುಗರ್ ಟ್ಯಾಬ್ಲೆಟ್ಗಳನ್ನು ಹಂತವಾಗಿ ಬಿಡಿಸ್ತಾ ನಮ್ಮ ಆಯುರ್ವೇದ ಔಷಧಿ ಪದ್ಧತಿಗಳನ್ನು ಕೊಟ್ಟು ಸೊ ಇವರು ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಶುಗರ್ ಮೆಡಿಸಿನ್ನ ಡ್ರಾಪ್ ಔಟ್ ಮಾಡಿ ಈಗ 100% ಆಯುರ್ವೇದ ಮಧುಮೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗೆ ನಮ್ಮ ಒಂದು ಆಯುರ್ವೇದ ಉತ್ಪನ್ನಗಳ ಔಷಧಿಗಳನ್ನು ಬಳಸ್ಕೊಂಡು ನೆಮ್ಮದಿ ಜೀವನ ಇವತ್ತು ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತು ಯಾವುದೇ ಕಾಯಿಲೆಗಳು ಬಂದರೆ ನಾವು ಜೀವನ ಪರ್ಯಂತ ಔಷಧಿ ತಗೊಳ್ಳೋದು ಆರೋಗ್ಯ ಅಲ್ಲ. ಸೊ ಅದು ಸೈಡ್ ಎಫೆಕ್ಟ್ ಆಗುತ್ತೆ ಮತ್ತು ಇನ್ನಿಲ್ಲದ ಕಾಯಿಲೆಗಳು ಗೂಡಾಗುತ್ತೆ. ಹಾಗಾಗಿ ಇವಾಗ ಬೇರೆ ಔಷಧಿಗಳೇನಪ್ಪ ಅಂದ್ರೆ ಹೊರಗಡೆ ಸಿಗಂಗೆ ನಮಗೆ ಎಮರ್ಜೆನ್ಸಿಗೆ ಬೇಕು. ಎಮರ್ಜೆನ್ಸಿಗೆ ಮಾತ್ರ ನಾವು ಬಳಸ್ಲಿಕ್ಕೆ ಸಾಧ್ಯ. ಬಟ್ ನಾವು ಜೀವನ ಪರ್ಯಂತನೇ ನಾನು ರೋಗ ನಿವಾರಣೆ ಮಾಡ್ಕೊಳ್ಳಿಕ್ಕೆ, ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಔಷಧಿಗಳು ಬಳಸ್ತಾ ಹೋದರೆ ಇಟ್ಸ್ ಎ ಎಫೆಕ್ಟ್ ಆಫ್ ಮೋರ್ ದೆನ್ ಎಫೆಕ್ಟ್ ಬಾಡಿ ಒಳಗಡೆ ಆಗುತ್ತೆ. ದೇಹದಲ್ಲಿರ್ತಕ್ಕಂಥ ಸೆಲ್ಸ್ಗಳಿಗೆ, ಆರ್ಗನ್ಸ್ಗಳಿಗೆ ಹೊಡ್ತಾ ಬೀಳುತ್ತೆ. ಸೊ ಹಾಗಾಗಿ ನಮ್ಮ ಉದ್ದೇಶ, ನಮ್ಮ ಒಂದು ಅವೇರ್ನೆಸ್ ಏನಪ್ಪ ಅಂತಂದರೆ, ನಮ್ಮ ಕಳಕಳಿಯ ಕಾಳಜಿ ಏನಪ್ಪ ಅಂದರೆ ದಯವಿಟ್ಟು ಆಯುರ್ವೇದ ಒಂದು ದೊಡ್ಡ ಔಷಧಿ ಇದೆ, ಆಯುರ್ವೇದಕ್ಕೆ ಒಂದು ದೊಡ್ಡ ದಿವ್ಯ ಶಕ್ತಿ ಇದೆ. ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತ ಯಾರಾದರೂ ಈ ಥರ ಮಧುಮೇಹಿ ಕಾರ್ಯಗಳು ಏನಾದರೂ ಇದ್ದಾರೆ, ತುಂಬ ವರ್ಷ ಅಂತ ನಾನು ಹೇಳ್ತಲ್ಲ, ವರ್ಷ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಈ ಥರ ದೀರ್ಘಾವಧಿಯಿಂದ ಮೆಡಿಸಿನ್ಗಳು ಬಳಸ್ಕೊಂಡು ಬಂದಿದ್ದಾರೆ ಅಂತಂದರೆ, ಸೊ ಅವ್ರಿಗೆ ಬಿಡ್ಲಿಕ್ಕೆ ನಿರ್ಧಾರ ಇದೆ ಅಂತಂದರೆ ಸ್ವಇಚ್ಛೆಯಿಂದ ಕಂಪ್ಲೀಟಾಗಿ ನಾವು ಅದಕ್ಕೆ ಒಳ್ಳೆಯ ಮೆಡಿಸಿನ್ನ, ಒಳ್ಳೆ ಆಯುರ್ವೇದಿಕ್ ಪರಿಹಾರ ನಾವು ಸೂಚಿಸ್ತೀವಿ. ಸೊ ಅದಕ್ಕೆ ಖಂಡಿತ ಆಯುರ್ವೇದದಲ್ಲಿ ಪರಿಹಾರ ಇದೆ. ಸೊ ಅದನ್ನು ಬಳಸ್ಕೊಂಡು ಸೊ ಮತ್ತೆ ಆ್ಯಸ್ ಇಟ್ ಈಸ್ ಇವರಿಗೆ ನೆಕ್ಸ್ಟು ಮೆಡಿಸಿನ್ಗಳಿಗೆ ಬಳಸೋ ಅವಶ್ಯಕತೆ ಇಲ್ಲ ಸರ್. ಸೊ ಈಗ ನಮ್ಮದು ಏನು ಬಳಸ್ತಾ ಇದ್ರೆ ಸೊ ಇದನ್ನು ಕೂಡ ಡ್ರಾಪ್ ಔಟ್ ಮಾಡ್ಬೋದು ನೀವು ಬಿಟ್ಟು. ಮತ್ತೆ ಯೋಗ, ಕೆಲವೊಂದು ಮನೇಲಿ ವಾಕಿಂಗು ಮತ್ತು ಪಥ್ಯಾಹಾರಗಳು ಬಳಸ್ತಾ ಸೊ ನೀವು ಕೂಡ ನೆಮ್ಮದಿ ಜೀವನ ಮಾಡ್ಬೋದು. ಸೊ ಹಾಗೆ ಸೊ ನಮ್ಮದು ಕೂಡ ದೀರ್ಘಕಾಲದ ಬಳಸೋ ಅವಶ್ಯಕತೆ ಇಲ್ಲ. ಈಗ ಶುಗರ್ ನಾರ್ಮಲ್ ಇದೆ. ಶುಗರ್ದಿಂದ ಯಾವುದೇ ರೀತಿಯ ನಾರ್ಮಲ್ ಆಗಿದೆ. ಅದರಿಂದ ಏನು ನಿಮಗೆ ಆ ಥರ ಎಫೆಕ್ಟ್ಗಳು ಕಂಡು ಬಂದಿಲ್ಲ? ಆ ಥರದ್ದು ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಹೆಲ್ತ್. ಮುಂಚೆ ಹೆಂಗಾಗ್ತಿತ್ತು ರೀ?
ಸುಸ್ತು ಭಾಳ ಆಗ್ತಿತ್ತು. ಸುಸ್ತು ಭಾಳ ಆಗ್ತೈತ್ರಿ. ಮತ್ತೆ ಇವು ಅದೇ ಸುಸ್ತು ಆಗ್ತಿದ್ರಿ ಅಷ್ಟೇ. ಸ್ವಲ್ಪ ಕೈ ಕಾಲೆಲ್ಲ ನಡ್ಕೊ ಬರೋದು, ಸರ್. ತಲೆ ಸುತ್ತು ಬರೋದು, ತಲೆ ಸುತ್ತೇನಿಲ್ಲ ಸರ್. ಇದ್ದಿದ್ದಿಲ್ಲ? ಸುಸ್ತ ಹಾಕಿದ್ರಿ. ನಿಮ್ಮ ವರ್ಷ ತಗೊಂಡಿದ್ದರಿಂದ ಏನು ಸುಸ್ತೇನಾಗ್ತಾ ಇಲ್ಲ. ಬೇದಿ ಸರಿಗಿರಲಿಲ್ಲ ಮುಂಚೆ? ಅದೇನಿಲ್ಲ. ಅದೆಲ್ಲ ಕ್ಲಿಯರ್ ಆಗಿದೆ. ಓಕೆ ಓಕೆ. ಸ್ವಲ್ಪ ಸುಸ್ತು, ಆಯಸ್ಸು, ಸುಸ್ತು ಭಾಳ ಆಗ್ತಿತ್ತು. ಈಗ ಫಸ್ಟ್ ಕ್ಲಾಸ್ ವಂಡರ್ಫುಲ್ ಇದ್ರಿ. ಈಗ ಖುಷಿನಾ? 10 ಜನಕ್ಕೆ ಹೇಳ್ಬೋದಾ? 100 ಜನಕ್ಕೆ ಕೊಡ್ಬೋದಾ ಔಷಧಿ? ಓಕೆ ಓಕೆ. ನೋಡಿದ್ರಲ್ಲ ಸರ್, ಹೀಗೆ ತುಂಬ ಒಂದು ಒಳ್ಳೆ ಫಲಿತಾಂಶ ಇವರಿಗೆ ಸಿಕ್ಕಿರ್ತಕ್ಕಂಥ. ಹಾಗಾಗಿ ಎಲ್ಲರೂ ಕೂಡ ಆಯುರ್ವೇದ ಬಳಸಿ ಆಯುರ್ವೇದ ಕಡೆ ಮುಖ ಮಾಡಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಜನಗಳಿಗೆ, ನಿಮ್ಮ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ, ಆತ್ಮೀಯರಿಗೆ, ಬಂಧು ಬಳಗ ಎಲ್ಲರಲ್ಲಿ ಈ ವಿಡಿಯೋನ ಹಂಚಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡ್ಬೋದು ನೀವು. ನಮ್ಮ ಒಂದು ಮೊಬೈಲ್ ಸಂಖ್ಯೆ ಬಂದ್ಬಿಟ್ಟು 9945316915 ಅಂತೇಳಿ. ಸೊ ಹಾಗಾಗಿ ಇವರು ಕೂಡ ಕುಷ್ಟಗಿಲಿರ್ತಾರೆ. ಕುಷ್ಟಗಿ ಸಂಬಂಧಪಟ್ಟಂಗೆ ಸುತ್ತಮುತ್ತ ಯಾರಾದರೂ ನಿಮಗೆ ಮಧುಮೇಹಕ್ಕೆ ಔಷಧಿಗಳೇನಾದರೂ ಬೇಕಾದರೆ, ಏನೋ ಹೆಚ್ಚಿನ ಮಾಹಿತಿ ಬೇಕಾದರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತಮ್ಮ ಹೆಸರು? ಶಿವಯ್ಯ ಸರ್. ಶಿವಯ್ಯ ಅಂತ. ರೈಟ್. ಓಕೆ. ತಮ್ಮ ಫೋನ್ ನಂಬರ್ ಹೇಳ್ರಿ. 99 ಓಕೆ 590 592 ರೀ. ಎಸ್. ಓಕೆ. ನಡೆದಿಲ್ಲ ಕೇಳಿದ್ರೆ ಸೊ ಇವ್ರು ಹೆಂಗೆ ಬಿಟ್ರೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವ್ರನ್ನೇ ಡೈರೆಕ್ಟಾಗಿ ಫೋನ್ ಮಾಡ್ಬಿಟ್ಟು ಕೇಳ್ಬೋದು. ಸೊ ಹಾಗಾಗಿ ಸೊ ಈ ವಿಡಿಯೋನ ಎಲ್ಲರೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೊಂದು ರಿಸಲ್ಟ್ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ಮುಂದೆ ಬರ್ತೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.